ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಹುಳ್ಳಿಕಾಯಿ ಪಲ್ಯ ಅಥವಾ ಬೀನ್ಸ್ ಅಂತಾರಲ್ಲ ಅದ್ರದ್ದು ಪಲ್ಯ ಮಾಡೋಣ. ಏನೇನು ಐಟಮ್ಸ್ ಬೇಕಂತ ನೋಡ್ಕೊಳ್ಳೋಣ, ಯಾವ ರೀತಿ ಮಾಡೋದು ಅಂತ ಹೇಳಿ. ಕರಿಬೇವು, ಎಲ್ಲೋ ಪೌಡ್ರು, ಸಾಂಬಾರು ಪೌಡ್ರು, ಉತ್ತರಿಸಿರೋ ಅಂಥ ಹುಳ್ಳಿಕಾಯಿ, ಈರುಳ್ಳಿ ಒಂದೆರಡು, ಸಾಸಿವೆ, ಉಪ್ಪು ರುಚಿಗೆ ತಕ್ಕಷ್ಟು. ನೋಡೋಣ ಬನ್ನಿ. ಇವಾಗ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಆಯಿಲ್ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಸಾಸಿವೆ ಹಾಕೋಣ 1 ಟೇಬಲ್ ಸ್ಪೂನು. ಅದಾಯ್ತು ಒಂದು ಸ್ವಲ್ಪ ಕರಿಬೇವು ಆದಮೇಲೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಅದು ಚೆನ್ನಾಗಿ ಕಲರ್ ಚೇಂಜ್ ಆಗೋ ಥರ ಬಾಡಿಸ್ಕೊಳ್ಳೋಣ. ಅದು ಕಲರ್ ಚೇಂಜ್ ಆಗೋಕ್ಕೆ ಬೇಗ ಅರಿಶಿನ ಪುಡಿ ಹಾಕಿದರೆ ಬೇಗ ಚೇಂಜ್ ಆಗುತ್ತೆ, ಕಲರು ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು, ಅದಾಯ್ತಲೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಅರ್ಧ kg ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸಣ್ಣದಾಗಿ ಹಾಕೋಣ. ಅದನ್ನು ಚೆನ್ನಾಗಿ ಬೇಯಿಸೋಣ ಒಂದು 5 ನಿಮಿಷ. ಅದು ಸ್ವಲ್ಪ ಸ್ಮೂತ್ ಆಗೋ ಥರ ಬೇಯಿಸಿದ್ಮೇಲೆ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ ಅದನ್ನು 1-2 ಚಮಚದಷ್ಟು ಹಾಕೋಣ. ಹಾಕಿ ಅದಕ್ಕೆ ಒಂದು ಬೌಲ್ ನೀರು ಹಾಕೋಣ. ನೀರು ಹಾಕಿ ಅದು ಚೆನ್ನಾಗಿ ಖಾರದ ಪುಡಿ ಎಲ್ಲ ಹಿಡ್ಕೊಳ್ಳೋ ಥರ ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ, ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಹಾಕಿ ಅದನ್ನು ಚೆನ್ನಾಗಿ ಆ ನೀರೆಲ್ಲ ಹಿಂಗೋ ತನಕ ಬೇಯಕ್ಕೆ ಬಿಡಿ. ಒಂದು 5 ನಿಮಿಷ ಬೇಯಲಿ. ಬೆಂದಮೇಲೆ ಅದನ್ನು ಈ ಥರ ಇರುತ್ತೆ ನೋಡಿ. ಅದಕ್ಕೆ ಕಾಯಿ ತುರಿ ಹಾಕಿ, ಹಸಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲವ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಬೇಯಿಸಿ, ಅದಕ್ಕೆ ಕಾಂಬಿನೇಷನ್ ಆಗಿ ನಾವಿವಾಗ ಚಪಾತಿ ಮಾಡ್ಕೊಳ್ಳೋಣ. ಬನ್ನಿ, ಕಾಂಬಿನೇಷನ್ನಾಗಿ ಮಾಡ್ಕೊಂಡು ಚಪಾತಿನ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳೋಣ. ನೀವು ಮನೇಲಿ ಮಾಡ್ಕೊಳ್ಳಿ, ಯಾವ ರೀತಿ ಇದು ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಚಪಾತಿ ಮಾಡ್ಕೊಂಡು ಅದಕ್ಕೆ ಪಲ್ಯ ಹಾಕ್ಕೊಂಡು ತಿನ್ನೋಣ. ಬನ್ನಿ, ಇವಾಗ ಪಲ್ಯ ಚಪಾತಿ ರೆಡಿಯಾಗಿದೆ. ಹುಳ್ಳಿಕಾಯಿ ಪಲ್ಯ ಚಪಾತಿ ಯಾರಿಗಿಷ್ಟ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಇದೆ ಅಂತ. ಸಪೋರ್ಟ್ ಮಾಡಿ ಎಲ್ಲರೂ ನಮ್ಮ ಚಾನಲ್ಗೆ. ಹೊಸ್ದಾಗಿ ಮಾಡ್ತಾಯಿದ್ದೀವಿ, ಯಾವ ರೀತಿ ಬರುತ್ತೆ ಅಂತ ನೀವು ಮಾಡ್ಕೊಂಡು ಕಮೆಂಟ್ ಹಾಕಿ ಯಾವ ರೀತಿ ಇದೆ ಅಂತ.